ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. 3 ಖರ್ಜೂರ ದಿವಸ ಸೇವಿಸ್ತಾ ಬಂದರೆ ನಿಮ್ಮ ದೇಹಕ್ಕೆ ಆಗುವಂತ ಲಾಭಗಳೇನು, ಯಾಕೆ ಸೇವಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಡೇಟ್ಸ್ ಅಥವಾ ಖರ್ಜೂರ ಸಾಮಾನ್ಯವಾಗಿ ಎಲ್ಲರೂ ಗೊತ್ತು, ಮಕ್ಕಳಿಂದ ಹಿರಿಯರವರೆಗೂ ಇಷ್ಟಪಡುವಂತ ಒಂದು ಫ್ರೂಟ್ ಅಥವಾ ಡ್ರೈ ಫ್ರೂಟ್ ಅಥವಾ ಒಂದು ಒಣಗಿಸಿದ ಹಣ್ಣಿನ ಒಂದು ಕ್ಯಾಟಗರಿಯಲ್ಲಿ ಬರುವಂತ ಈ ಡೇಟ್ಸ್ ಸಾಧಾರಣವಾಗಿ ಈ ಅರೇಬಿಕ್ ಕಂಟ್ರೀಸ್ ನಲ್ಲಿ ಜಾಸ್ತಿ ಡೆಸರ್ಟ್ ಇರುವಂತ ಜಾಗದಲ್ಲಿ ಬೆಳೆಯುವಂತ ಈ ಡೇಟ್ಸ್ ನ ಅದ್ಭುತ ಗುಣಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನೋಡಿ ವೀಕ್ಷಕರೇ, ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಡೇಟ್ಸ್ ಇಂದ ಕೆಲವರು ದೂರ ಆಗೋಗ್ಬಿಡ್ತಾರೆ. ಅಂದ್ರೆ ಖರ್ಜೂರದಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಯಾಕೆಂದ್ರೆ ಅದು ತಿನ್ನಕ್ ಸ್ವೀಟ್ ಆಗಿರುತ್ತೆ, ಸೊ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ನನ್ನ ವೇಟ್ ಜಾಸ್ತಿ ಆಗ್ಬಿಡುತ್ತೆ ಅಥವಾ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಸುಮಾರು ಜನಗಳಲ್ಲಿ ಈ ಡೌಟ್ಸ್ ಇದೆ ಅಲ್ವಾ. ನೋಡಿ ವೀಕ್ಷಕರೇ, 100 ಗ್ರಾಮ್ ಡೇಟ್ಸ್ ನಲ್ಲಿ ಒಂದು 315ರಿಂದ 320 ಕ್ಯಾಲರೀಸ್ ತನಕ ಮಾತ್ರ ಕ್ಯಾಲರೀಸ್ ಇರುತ್ತೆ. ನೋಡಿ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಬೇಕಾಗಿರೋದು 2000 ಕ್ಯಾಲರೀಸ್. ಅಂದ್ರೆ ಇದು 100 ಗ್ರಾಮ್ ಖರ್ಜೂರ ಯಾರು ತಿನ್ನಿ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ದಿವಸಕ್ಕೆ 3 ಖರ್ಜೂರಗಳನ್ನ ತಿಂತಾ ಬನ್ನಿ. 3 ಖರ್ಜೂರದಲ್ಲಿ ಎಷ್ಟಿರುತ್ತೆಪ್ಪ ಕ್ಯಾಲರೀಸ್ ಅಂತ ಹೇಳಿದ್ರೆ ಒಂದು 30ರಿಂದ 35 ಕ್ಯಾಲರೀಸ್ ಮಾತ್ರ ಶುಗರ್ನ ಅಂಶ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂಶ ಇದರಕ್ಕೆ ಸಾಧ್ಯ. ಸೊ ಅದರಿಂದ ನಿಮಗೆ ಅದೇನು ಸಡನ್ ಆಗಿ ಏನು ಕ್ಯಾಲರಿ ಬೂಸ್ಟ್ ಆಗಲಿ ಅಥವಾ ವೆಯ್ಟ್ ಆಗಿ ಜಾಸ್ತಿ ಆಗಲಿ ಮಾಡೋಕ್ಕೇನು ಹೋಗಲ್ಲ. ಸೊ ಹಾಗಾಗಿ ಈ 3 ಖರ್ಜೂರಗಳನ್ನ ಡೈಲಿ ಸೇವಿಸ್ತಾ ಬರೋದ್ರಿಂದ ಯಾವ್ಯಾವ ಲಾಭಗಳಾಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ ವೀಕ್ಷಕರೇ, ಒಂದು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ 3 ಖರ್ಜೂರವನ್ನ ಸೇವಿಸ್ತಾ ಬರೋದ್ರಿಂದ ಒಂದು ದಿವಸದ ಒಂದು ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಸಿಗುವಂತ ಒಂದು ಮಲ್ಟಿ ಮಿನರಲ್ ಮತ್ತು ಮಲ್ಟಿ ವೈಟಮಿನ್ ಒಂದು ಬೂಸ್ಟ್ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹಕ್ಕೆ ಸಿಗುತ್ತೆ. ಅಂದ್ರೆ ನೀವು ನೀರು ಕುಡಿದ ನಂತರ ಇದನ್ನ ಸೇವಿಸ್ತಾ ಬರೋದ್ರಿಂದ ಈ ಲಾಭಗಳ ಅಂಶಗಳು ನಿಮಗೆ ಸಿಗ್ತಾ ಬರುತ್ತೆ. ಒಂದು. ಎರಡನೇದಾಗಿ ಈ ಡೇಟ್ಸ್ ನಲ್ಲಿ ಅತಿ ಹೆಚ್ಚು ಅಯನ್, ನಿಮಗೆಲ್ಲ ಗೊತ್ತಿರಂಗೆ ರಕ್ತಹೀನತೆ ಸಾಮಾನ್ಯವಾಗಿ ಸೌತ್ ಇಂಡಿಯನ್ಸ್ ನಲ್ಲಿ ಎಲ್ಲರಿಗೂ ಕಾಡ್ತಾ ಇರೋದು ಅಂತ ಹೇಳಿದ್ರೆ ರಕ್ತಹೀನತೆ. ಅತಿ ಉತ್ತಮವಾದ ಕಬ್ಬಿಣ ಅಂಶವನ್ನ ಹೊಂದಿರುವಂತ ಈ ಖರ್ಜೂರದಲ್ಲಿ ಈ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಆಗ್ತಿರುವಂತ ಒಂದು ವಿಕಾರಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಮತ್ತು ರಕ್ತಹೀನತೆಯ ಒಂದು ಕುಪೋಷಣೆಯಿಂದ ಉಂಟಾಗಿರುವಂತ ರಕ್ತಹೀನತೆಯನ್ನ ನಿವಾರಿಸಿಕೊಳ್ಳಲಿಕ್ಕೆ ಈ ಡೇಟ್ಸ್ ನಲ್ಲಿರುವಂತ ಕಬ್ಬಿಣದ ಅಂಶ ಸಾಕಷ್ಟು ಸಹಾಯವನ್ನ ಮಾಡುತ್ತೆ. ಮತ್ತು ಈ ಕ್ಯಾಲ್ಸಿಯಂನ ಅಂಶ ತುಂಬಾ ಹೆಚ್ಚಾಗಿದಲ್ಲಿರುತ್ತೆ. ಹಾಗಾಗಿ ವಯಸ್ಸಾಗ್ತಾ ಆಗ್ತಾ ಮೂಳೆಗಳು ಸವಿತಾ ಉಂಟಾಗ್ತಾ ಇದ್ರಲ್ಲಿ ಈ ಡೇಟ್ಸ್ ನ ಸಣ್ಣ ವಯಸ್ಸಿನಿಂದಾನೇ ಸೇವಿಸ್ತಾ ಬರೋದ್ರಿಂದ ಈ ಮೂಳೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಸೇರ್ತಾ ಬರುತ್ತೆ. ನೋಡಿ, ಕ್ಯಾಲ್ಸಿಯಂ ಅನ್ನೋದು ಒಂಥರ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ. ನಾವು ಸಣ್ಣ ವಯಸ್ಸಿಂದಾನೇ ಸೇವಿಸ್ತಾ ಬರಬೇಕು. ನಾವು ತಿನ್ನುವಂತ ಸುಮಾರು ಅನ್ನ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಇದರಲ್ಲೆಲ್ಲ ನಮಗೆ ಅಷ್ಟೇ ನಮಗೆ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂನ ಪ್ರಮಾಣ ಇದ್ರಲ್ಲಿ ಸಿಗೋದಿಲ್ಲ. ಆದ್ರೆ ಈ ತರ ಡೇಟ್ಸ್ ನ ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬರೋದ್ರಲ್ಲಿ ಇದು ತುಂಬಾ ಲಾಭವನ್ನು ಕೊಡುತ್ತೆ. ಮೂರನೇದಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್, ಸಾಧಾರಣವಾಗಿ ಮಹಿಳೆಯರಲ್ಲಿ ಇತ್ತೀಚೆಗಂತೂ ಥೈರಾಯ್ಡ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇದೆ. ಈ ಡೇಟ್ಸ್ ಅಥವಾ ಖರ್ಜೂರದಲ್ಲಿ ಅತಿ ಉತ್ತಮವಾದ ಸೆಲೆನಿಯಂನ ಅಂಶ ಇದೆ. ನಮ್ಮ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಹಾರ್ಮೋನ್ ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಸೆಲೆನಿಯಂ ಅನ್ನೋ ಒಂದು ಖನಿಜ ತುಂಬಾ ಅವಶ್ಯಕ. ಯಾಕಂದ್ರೆ ಆ ಹಾರ್ಮೋನ್ ಉತ್ಪಾದನೆ ಆಗೋದೇ ಈ ಸೆಲೆನಿಯಂ ಆ ಗ್ರಂಥಿಯ ಮೇಲೆ ಆಕ್ಟ್ ಮಾಡಿದ್ಮೇಲೆ. ಹಾಗಾಗಿ T4T3 ಕನ್ವರ್ಷನ್ ಜಾಸ್ತಿ ಆಗ್ಬಿಟ್ಟು ನಮ್ಮ ಥೈರಾಯ್ಡ್ ನ ಗ್ರಂಥಿಯ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಈ ಡೇಟ್ಸ್ ಸಾಕಷ್ಟು ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ. ಅದಷ್ಟೇ ಅಲ್ಲ ವೀಕ್ಷಕರೇ, ಈ ಇದರಲ್ಲಿ ಕ್ಯಾಲರೀಸ್ 330-35 ಇರ್ಬೋದು, ಆದ್ರೆ ಫೈಬರ್ನ ಅಂಶ ತುಂಬಾ ಜಾಸ್ತಿ ಇದೆ. ಫೈಬರ್ ಅಂದ್ರೆ ನಾರಿನ ಅಂಶ. ಈ ಹಣ್ಣಿನಲ್ಲಿರುವಂತಹ ಒಳ್ಳೆಯ ನಾರಿನ ಅಂಶ ಏನಾಗ್ತಂದ್ರೆ ನಮ್ಮ ಗಟ್ ಅಥವಾ ನಮ್ಮ ಜೀರ್ಣಾಂಗದ ವ್ಯವಸ್ಥೆಯನ್ನ ಸರಿ ಮಾಡ್ಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ. ಈ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಇರ್ಬೋದು, ಅಜೀರ್ಣ ಇರ್ಬೋದು ಅಥವಾ IBS ಸಿಂಪ್ಟಮ್ಸ್ ಇರ್ಬೋದು, ಇಂಥ ಸಿಂಪ್ಟಮ್ಸ್ ಇದ್ದವರಲ್ಲಿ ಈ ಡೇಟ್ಸ್ ಅಥವಾ ಖರ್ಜೂರವನ್ನ ನಿಯಮಿತವಾಗಿ ದಿನಕ್ಕೆ 3ರಂತೆ ಸೇವಿಸ್ತಾ ಬರೋದ್ರಿಂದ ಡೈಜೆಷನ್ ಪ್ರೊಸೆಸ್ ಇಂಪ್ರೂವ್ ಆಗುತ್ತೆ ಮತ್ತು ಮಲಬದ್ಧತೆ ಇದ್ರೆ ಅದು ಕೂಡ ಈ ಫೈಬರ್ನ ಅಂಶದಿಂದ ಕ್ಲೀನ್ ಆಗಿ ಚಾನ್ಸ್ ಇದೆ. ಮತ್ತೆ ಎಲ್ಲರಿಗೂ ಡೌಟ್ ಇರಂಗೆ, ನೋಡಿ, ಶುಗರ್ ಇದ್ದವರು ಇದನ್ನ ನೀವು ಹೇಳ್ತಾ ಇದ್ದೀರಾ ಸೇವಿಸಿದ್ರೆ ಶುಗರ್ ಇದ್ದವ್ರು ಸೇವಿಸಬಹುದಾ ಅಂತ ಒಂದು ಡೌಟ್ ಇದೆ. ನೋಡಿ, ಶುಗರ್ ಇದ್ರೆ ನೀವು ಈಗ ಡ್ರೈ ಏನ್ ಬರುತ್ತೆ ಡೇಟ್ಸ್ ಅಂತ ಹೇಳಿದ್ರೆ ಉತ್ತುತ್ತೆ ಅಂತ ಹೇಳ್ತೀರಲ್ಲ, ಅದನ್ನ ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಬೇಕಾದ್ರೆ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬರ್ಬೋದು. ಸೇವಿಸ್ತಾ ಬರೋದ್ರಿಂದ ಶುಗರ್ ಅಂಶ ಕೂಡ ಕಡಿಮೆ ಆಗುತ್ತೆ. ದೇಹಕ್ಕೆ ಬೇಕಾಗಿರುವಂತ ಈ ಡಯಾಬಿಟಿಸ್ ನಲ್ಲಿ ಸಾಧಾರಣವಾಗಿ ನರಗಳ ದೌರ್ಬಲ್ಯಗಳು ಕಾಮನ್ ಆಗಿರುತ್ತೆ. ನರಗಳು ವೀಕ್ ಆಗುವಂಥದ್ದು, ಕೈ ಕಾಲು ನಡುಗ್ ಬರುವಂಥದ್ದು, ಈ ತರ ಎಲ್ಲ ಕಣ್ಣಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುವಂಥದ್ದು, ಈ ಮಸಲ್ಸ್ ವೀಕ್ ಆಗುವಂಥದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ. ಆದ್ರೆ ಈ ಡ್ರೈ ಡೇಟ್ಸ್ ನ ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬರೋದ್ರಿಂದ ಯಾವ ಶುಗರ್ ಕೂಡ ಜಾಸ್ತಿ ಆಗಲ್ಲ, ಮತ್ತೆ ದೇಹದಲ್ಲಿ ಈ ಡಯಾಬಿಟಿಸ್ ಇಂದ ಆಗ್ತಾ ಇರುವಂತ ಸೈಡ್ ಎಫೆಕ್ಟ್ ಗಳನ್ನ ಕೂಡ ಅವಾಯ್ಡ್ ಮಾಡೋದ್ರಲ್ಲಿ ಇದು ಸಹಾಯವನ್ನ ಮಾಡುತ್ತೆ. ಮತ್ತೆ ಇನ್ನೊಂದು, ಇದರಲ್ಲಿ ಒಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್, ನಮ್ಮ ದೇಹದಲ್ಲಿ ಏನಿರುತ್ತೆ ಕಲ್ಮಶಗಳೇನು ಸೇರ್ಕೊಂಡಿರುತ್ತೋ ನಮ್ಮ ಜೀವಕೋಶಗಳಲ್ಲಿ ದಿನೇ ಆಗ್ತಾ ಇರೋ ಪ್ರೋಸೆಸ್ ಇಂದ ತುಂಬಾ ಡೆಡ್ ಸೆಲ್ಸ್, ಈ ತರ ಒಂದು ಟಾಕ್ಸಿನ್ಸ್ ಅಥವಾ ವಿಷಾಂಶಗಳು ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ. ಆದ್ರೆ ಈ ಖರ್ಜೂರದಲ್ಲಿ
ಈ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಈ ವಿಷ ಕಲ್ಮಶಗಳನ್ನ ತೆಗೆದುಹಾಕುವಂತ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ರಕ್ತ ಕ್ಲೀನ್ ಮಾಡ್ಲಿಕ್ಕೆ, ನಮ್ಮ ಜೀವಕೋಶಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಇರುವಂತ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಅಡಗಿದೆ. ಹಾಗಾಗಿ ರಕ್ತವನ್ನ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಇದು ಸಾಕಷ್ಟು ಸಹಾಯವನ್ನ ಮಾಡುತ್ತೆ ಅಂತ ರಿಸರ್ಚ್ ಪ್ರಕಾರ ಪ್ರೂವ್ ಆಗಿದೆ. ಈ ಎಕ್ಸಸೈಸ್ ಮಾಡಕ್ ಹೋಗೋದ್ರಲ್ಲಿ ದಿನ ಬೆಳಗ್ಗೆ ಈ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಜಾಗಿಂಗು, ವಾಕಿಂಗು, ಯೋಗಾನೋ, ಎಕ್ಸಸೈಸೋ ಮಾಡ್ತಾ ಇದ್ರೆ ಅವರು ಇದು ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ತಗೊಂಡಲ್ಲಿ ಒಂದು ಒಳ್ಳೆ ಕ್ಯಾಲರಿ ಸಡನ್ ಆಗಿ ಬೂಸ್ಟ್ ಸಿಗ್ಬಿಟ್ಟು ಅವರು ಇನ್ನು ಎಕ್ಸಸೈಸ್ನು ಅವ್ರು ಮಾಡ್ತಿರುವಂತ ಎಕ್ಸಸೈಸ್ ಪರ್ಫಾರ್ಮೆನ್ಸ್ ನ ಒಂದು ಕಾರ್ಯಕ್ಷಮತೆಯನ್ನ ಅಥವಾ ಅದರಿಂದ ಆಗ್ತಿರುವಂತ ಲಾಭಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಕೂಡ ಈ ಡೇಟ್ಸ್ ಅಥವಾ ಖರ್ಜೂರ ಸಹಾಯವನ್ನ ಮಾಡುತ್ತೆ. ಇದು ಕೂಡ ವೈಜ್ಞಾನಿಕವಾಗಿ ರಿಸರ್ಚ್ ಆಗಿ ಪ್ರೂವ್ ಆಗಿದೆ. ಯಾಕಂತ ಹೇಳಿದ್ರೆ ಖಾಲಿ ಹೊಟ್ಟೆಲಿ ಹೋಗೋಕ್ಕಿಂತ ಸ್ವಲ್ಪ ಕ್ಯಾಲರೀಸ್ ತಗೊಂಡು ಹೋದ್ರೆ ನೀವು ಮಾಡುವಂತ ಎಕ್ಸಸೈಸ್ ನ ಒಂದು ಇಂಟೆನ್ಸಿಟಿ ಆಗಲಿ ಅಥವಾ ನಿಮ್ದೊಂದು ಫೋರ್ಸ್ ಆಗಲಿ ಜಾಸ್ತಿ ಇರುತ್ತೆ ಮತ್ತು ಹೆಚ್ಚು ಪರಿಣಾಮ ಇದರಿಂದ ಕೊಡುತ್ತೆ. ಜೊತೆಗೆ ಈ ರಕ್ತಹೀನತೆ ಇರ್ಬೋದು ಅಥವಾ ಹೃದಯ ಸಂಬಂಧಿ ತೊಂದರೆ ಇರ್ಬೋದು, ಈಗ ನೋಡಿ ಹಾರ್ಟ್ ಡಿಸೀಸ್ ಅಂತ ಹೇಳಿದಾಗ ಕೂಡ ನಾವು ಇಲ್ಲಿ ಹೇಳ್ಬೋದು ಇದರಲ್ಲಿ ಒಳ್ಳೆ ಒಂದು ವೈಟಮಿನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ, ತುಂಬಾ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಮತ್ತು ಒಂದು ಒಳ್ಳೆಯ ಹೆಲ್ತಿ ಫ್ಯಾಟ್ಸ್ ಕೂಡ ಇದ್ರಲ್ಲಿ ಅಡಗಿದೆ, ಹೆಲ್ತಿ ಕೊಬ್ಬಿನ ಅಂಶಗಳು. ಹಾಗಾಗಿ HDL ಲೆವೆಲ್ಸ್ ನ ಜಾಸ್ತಿ ಮಾಡ್ಬಿಟ್ಟು ಹಾರ್ಟ್ ನ ಕೂಡ ಟೋನಿಫೈ ಮಾಡುತ್ತೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಜೊತೆಗೆ ಇದರಲ್ಲಿರುವಂತಹ ಕಬ್ಬಿಣಾಂಶ ಇರ್ಬೋದು ಮತ್ತು ವೈಟಮಿನ್ B6, ಈ ಪ್ಯಾಂಟೋಥೆನಿಕ್ ಆಸಿಡ್ ಅಂತ ಏನ್ ಹೇಳ್ತೀವಿ, ಇದು ಜಾಸ್ತಿ ಮತ್ತು ಹೇರಳವಾಗಿ ಇರೋದ್ರಿಂದ ಮತ್ತು ಸೆಲೆನಿಯಂ ಹೇರಳವಾಗಿರೋದ್ರಿಂದ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ದಿನಾ ಕೂದಲು ದೂರ್ತಾ ಇರುವಂತ ಕಂಪ್ಲೇಂಟ್ ಮಾಡುವಂತವ್ರು ಪ್ರತಿನಿತ್ಯ ಈ ಒಂದು ಖರ್ಜೂರವನ್ನ ದಿನಕ್ಕೆ 3ರಂತೆ ಡೈಲಿ 1 ತಿಂಗಳು ಸೇವಿಸ್ತಾ ಬಂದಲ್ಲಿ ಅವ್ರ ಕೂದಲಿನ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ, ಕೂದಲು ಸೊಂಪಾಗಿ ಬೆಳೆಯೋದ್ರಲ್ಲಿ ಕೂಡ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಈ ಖರ್ಜೂರದ ಬಗ್ಗೆ ಯಾವುದೇ ಭಯ ಬೇಡ. ಇದು ಒಂದು ಒಳ್ಳೆ ನ್ಯಾಚುರಲ್ ಆಗಿ ನೀವು ಪ್ರಾಕೃತಿಕವಾಗಿ ನಿಮ್ಮ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಒಂದು ದೈವ ಒಂದು ಕೊಟ್ಟರು ವರದಾನದಂತೆ ದಿನಕ್ಕೆ 3 ಸೇವಿಸ್ತಾ ಬನ್ನಿ. ಯಾವುದೇ ರೀತಿ ಭಯ ಇಲ್ಲದೆ ಸೇವಿಸ್ತಿ, ಯಾವ ತೊಂದರೆನೂ ಆಗಲ್ಲ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.